ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಎಸ್ 11/11 ಪೋರ್ಟಲ್ ಓಪನ್ ಆಗಿತ್ತು. ಎಲ್ಲರಿಗೂ ನಿಮ್ಮ ವಿಶಸ್ ಅನ್ನ ಯಾರೆಲ್ಲ ಮಾಡಿದಿರೋ, ಪಾರ್ಟಿಸಿಪೇಟ್ ಮಾಡಿದಿರೋ, ಯಾರೆಲ್ಲ ನಂಬಿಕೆ ವಿಶ್ವಾಸದಿಂದ ಮಾಡಿದಿರೋ ಎಲ್ಲರ ವಿಶಸ್ ಫುಲ್ಫಿಲ್ ಆಗಿದೆ ಅಂತಾನೆ ನಾನು ಯೂನಿವರ್ಸ್ ನಲ್ಲಿ ಸದಾ ನಿಮ್ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದನೇ ನಾವು ಈ ಒಂದು ವಿಡಿಯೋಗಳ ಮುಖಾಂತರ ನಿಮ್ಮನ್ನು ನಾನು ತಲುಪ್ತಾ ಇರುವಂತದ್ದು. ಈಗ ಎಲ್ಲರೂ ಹೇಳುವಂಥದ್ದು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ಸಾಕಷ್ಟು ನೀವು ಯಾರೆಲ್ಲನೋ ನನ್ನ ವಿಡಿಯೋಗಳು ನೋಡುವಾಗ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ ಅವರದೇ ಆದ ಒಂದು ಡಿಸಿಪ್ಲಿನ್, ಒಂದು ಕಲ್ಚರ್ ಮತ್ತು ಈ ಒಂದು ಟಾಪಿಕ್ ಗೆ ರಿಲೇಟೆಡ್ ಇರೋರು ಮಾತ್ರ ಇದನ್ನ ನಾವು ನೋಡುವಂಥದ್ದು. ಅವರಿಗೆಲ್ಲ ಟ್ರಸ್ಟ್ ಇದ್ರೆ ಮಾತ್ರ ಈ ಒಂದು ಚಾನೆಲ್ ನ ನೀವು ವಿಸಿಟ್ ಮಾಡ್ತೀರಿ. ಹಾಗೆ ಇದರಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಇದೆ, ಯಾರಿಗೆಲ್ಲ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು, ಯಾರಿಗೆಲ್ಲ ಒಂದು ಸ್ಪಿರಿಚುಯಾಲಿಟಿ ಕನೆಕ್ಷನ್ಸ್ ಹೋಗ್ಬೇಕು, ಒಂದು ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ಸ್ ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋರು ಮಾತ್ರ ನಾವು ಈ ತರ ಒಂದು ಟಾಪಿಕ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಅಂಥದ್ರಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ತುಂಬಾ ಇಟ್ಸ್ ಅ ಸೈನ್ಸ್. ಎಲ್ಲರಿಗೂ ಗೊತ್ತಿದೆ. ನಾನು ತುಂಬಾ ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳ್ಕೊಂಡು ಬಂದಿದ್ದೀನಿ. ಹಾಗೆ ಈ ವಿಡಿಯೋ ಮುಖಾಂತರ ನಾನು ತುಂಬಾ ಏನಾದ್ರೂ ಹೇಳಕ್ ಹೋದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ನಾವು ಹೇಳೋ ಅಂಥದ್ದು ಏನು ಅಂದ್ರೆ, ಯಾರಿಗೆಲ್ಲ ನಿಮ್ಮ ನಂಬಿಕೆನೇ ಇಲ್ಲ ಇದ್ರ ಬಗ್ಗೆ ಅನ್ನೋರು, ಅಂದ್ರೆ ಟ್ರಸ್ಟ್ ಇಶ್ಯೂಸ್ ಇದೆ ಅನ್ನೋರು ಅದನ್ನ ಮಾಡಬೇಡಿ ಅಂತಾನೆ ಹೇಳುವಂಥದ್ದು. ಯಾಕೆ ಅಂದ್ರೆ ಇಲ್ಲಿ ನೀವು ಏನ್ ಥಾಟ್ ಕೊಡ್ತಿರೋ, ನಿಮ್ಮ ಥಾಟ್ ಅಲ್ಲಿ ಸ್ವಲ್ಪ ಡೈಲಾಮ ಇದ್ರೂ ಕೂಡ ವರ್ಕ್ ಆಗೋದಿಲ್ಲ. ಸ್ವಲ್ಪ ನೀವು ಅನುಮಾನ ಪಟ್ರು, ಅಂದ್ರೆ ಡೌಟ್ ಪಟ್ರು, ಆಗತ್ತಾ ಆಗಲ್ವಾ, ಯಾರೋ ಏನೋ ಹೇಳಿದ್ದಾರೆ ಅಂದ್ರೂ ಖಂಡಿತ ಇವೆಲ್ಲ ವರ್ಕ್ ಆಗೋದೇ ಇಲ್ಲ. ಯಾರಿಗೆ ನಿಮ್ಗೆ ಸಂಪೂರ್ಣವಾದ ನಂಬಿಕೆ ವಿಶ್ವಾಸ ಇರುತ್ತೋ ಅವ್ರಿಗೆ ಮಾತ್ರನೇ ಇದು ವರ್ಕ್ ಆಗುವಂಥದ್ದು. ಯಾವ ಒಂದು ವಿಶ್ ಬಗ್ಗೆ ನಿಮಗೆ ಭಯ ಇದೆ, ಆತಂಕ ಇದೆ, ಯಾವ ವಿಶ್ ನನ್ಗೆಲ್ಲ ಇದೆಲ್ಲ ಆಗಲ್ಲ, ದಕ್ಕಲ್ಲ, ನಮ್ಗೆ ಸಿಗಲ್ಲ ಅಂತ ನೀವೇ ನಿಮ್ಮ ಮನಸ್ಸಿನಲ್ಲಿ ಅದನ್ನ ಬ್ಲಾಕ್ ಮಾಡ್ಕೊಂಡಿದ್ದೀರೋ ಅಂಥವ್ರಿಗೂ ಕೂಡ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದೇ ಇಲ್ಲ. ಸೊ ಏನು ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ದಾರೆ. ಈಗ ನಾನು ಒಂದು 50 ಲಕ್ಷ ಕೇಳ್ತೀನಿ, ಸಿಕ್ಬಿಡುತ್ತಾ ನೋಡಿ, ಅಲ್ಲೇನೆ ನಮ್ಮ ಮೈಂಡ್ ಅಲ್ಲಿ ಬಂದ್ಬಿಡ್ತು, ಸಿಕ್ಬಿಡುತ್ತಾ, ಆಗ್ಬಿಡುತ್ತಾ, ದಕ್ಬಿಡುತ್ತಾ ಅಂತ. ಇದೆಲ್ಲ ಬಂದಿರೋದ್ರಿಂದ ಏನಾಗುತ್ತೆ, ನಮಗೆ ನಾವು ಯಾವತ್ತೂ ಅಪ್ಗ್ರೇಡ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ನಾವು ನಮ್ಮ ಒಂದು ಡ್ರೀಮ್ಸ್ ಅನ್ನ, ಏಮ್ಸ್ ಅನ್ನ, ಗೋಲ್ ಅನ್ನ ರೀಚ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ, ಹಾಗಾದ್ರೆ ನಾನು ಇವತ್ತು ಏನ್ ಟಾಪಿಕ್ ತಗೊಂಡ್ ಬಂದಿದ್ದೀನಿ, ಯಾವ ಒಂದು ಮ್ಯಾನಿಫೆಸ್ಟೇಷನ್ ತಗೊಂಡ್ ಬಂದಿದ್ದೀನಿ ಅಂದ್ರೆ, ಇಲ್ಲಿ ನಾನು ಇವತ್ತು ತಗೊಂಡ್ ಬಂದಿರೋಂಥದ್ದು ನೋಡಿ, ನಾನು ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗದೆ ಹೋದ್ರೆ ಪಿಕ್ಚರ್ ಅನ್ನ ಹಾಕ್ತೀನಿ. ಈ ಒಂದು ವೈಟ್ ಶೀಟ್ ತಗೊಳ್ಳಿ, ಹಾರಿಜೆಂಟಲ್ ಆಗಾದ್ರೂ ತಗೋಬಹುದು, ಹಾಗೆ ವರ್ಟಿಕಲ್ ಆಗಾದ್ರೂ ತಗೋಬಹುದು. ಇದ್ರಲ್ಲಿ ನಾನು ಒಂದು ಆರೆಂಜ್ ಕಲರ್ ಅಲ್ಲಿ ಒಂದು ಸಿಂಬಲ್ ನ ಬರ್ದಿದ್ದೀನಿ. ಆರೆಂಜ್ ಕಲರ್ ಅಲ್ಲಿ ನಾನು ಒಂದು ಸಿಂಬಲ್ ನ ಬರ್ದಿದ್ದೀನಿ. ಈ ಸಿಂಬಲ್ ಏನು ಅಂತ ಹೇಳಿದ್ರೆ, ನೀವು ಯಾವ ವಿಶ್ ಅನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಇದ್ದೀರೋ ಆ ಒಂದು ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗುವಂತ ಮ್ಯಾನಿಫೆಸ್ಟೇಷನ್ ಸಿಂಬಲ್ ನ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಈ ಒಂದು ಮ್ಯಾನಿಫೆಸ್ಟೇಷನ್ ಸಿಂಬಲ್ ನ ನೀವು ಈ ಒಂದು ವೈಟ್ ಶೀಟ್ ಅಲ್ಲಿ 4 ಕಾರ್ನರ್ ಅಲ್ಲಿ ನೀವು ಬರೆದು ನಿಮ್ಮ ವಿಶ್ ನ ಮಧ್ಯದ ಭಾಗ, ನಿಮ್ಮ ವಿಶಸ್ ನ ಬರೀಬಹುದು. ನೋಡಿ, ವರ್ಟಿಕಲ್ ಆಗಾದ್ರೂ ಬರೀರಿ, ಹಾರಿಜೆಂಟಲ್ ಆಗಾದ್ರೂ ಬರೀರಿ, ಇದು ಏನು ಡಿಫ್ರೆನ್ಸ್ ಇರಲ್ಲ. ಆದ್ರೆ ನೀವು ಏನ್ ಬರಿತಾ ಇದ್ದೀರಿ ಅಲ್ವಾ, ಈ ಒಂದು 4 ಕಾರ್ನರ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಸಿಂಬಲ್ ನ ಬರೆದ್ಬಿಟ್ಟು ನಂತರ ನೀವು ಈ ಒಂದು ಮಧ್ಯದ ಭಾಗದಲ್ಲಿ ನಿಮ್ಮ ವಿಶ್ ನ ಬರಿಬೇಕಾಗತ್ತೆ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಗೊತ್ತಿದೆ, ನೀವು ಯಾವತ್ತೇ ನೀವು ಬರಿಬೇಕು ಅಂದ್ರೂ ನೀವು ಆರೆಂಜ್ ಕಲರ್ ಅಥವಾ ಗ್ರೀನ್ ಕಲರ್ ಪೆನ್ ಅನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆರೆಂಜ್ ಕಲರ್ ಇಲ್ಲ, ಗ್ರೀನ್ ಕಲರ್ ಇಲ್ಲ ಅನ್ನೋಂಥವ್ರು ನೀವು ಬ್ಲೂ ಕಲರ್ ಅಲ್ಲೇನು ನೀವು ಬರಿಬಹುದು. ಬಟ್ ಅವಾಯ್ಡ್ ಬ್ಲಾಕ್ ಅನ್ನೋದನ್ನ ಮಾತ್ರ ಹೇಳ್ತೀವಿ. ಇಷ್ಟು ಬಿಟ್ರೆ ನಾವಿನ್ನೇನು ಇಲ್ಲ. ಬ್ಲೂ ಕಲರ್ ಅಂತೂ ಎಲ್ಲರ ಹತ್ರನೂ ಇರುತ್ತೆ. ಸೊ ಹಾಗಾಗಿ ನೀವು ಈ ಒಂದು 2 ಕಲರ್ ಅನ್ನ ನೀವು ಉಪಯೋಗ ಮಾಡಿಕೊಂಡ್ರೆ ಆ ವೈಬ್ರೇಷನ್ಸ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಇರುವಂತ ವೈಬ್ರೇಷನ್. ಹಾಗಾಗಿ ಗ್ರೀನ್ ಆರ್ ಆರೆಂಜ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ.
ಅದರಲ್ಲೂ ಆರೆಂಜ್. ಯಾವುದೇ ಒಂದು ಮ್ಯಾನಿಫೆಸ್ಟ್ ಮಾಡುವಾಗ ಆರೆಂಜ್ ಕಲರ್ ಅಲ್ಲಿ ನಾವು ಮಾಡುವಂಥದ್ದು ಮ್ಯಾನಿಫೆಸ್ಟೇಷನ್ಗೆ ಬೇಗನೆ ನಮಗೆ ಒಂದು ವೈಬ್ರೇಷನ್ ಸಿಗೋ ಅಂತ, ಫ್ರೀಕ್ವೆನ್ಸಿ ಮ್ಯಾಚ್ ಆಗುವಂತ ಕಲರ್ ಇರುತ್ತೆ. ಸೊ ಈ ಒಂದು ಶೀಟ್ ಅಲ್ಲಿ ನಾವು ಏನ್ ಬರಿತಾ ಹೋಗ್ತೀವಿ, ನಾನಿವತ್ತು ಎಲ್ಲರಿಗೂ ಹೇಳೋ ಅಂತದ್ದು ಏನು ಅಂತ ಹೇಳಿದ್ರೆ, ಇದನ್ನ ನೀವು ಯಾರೆಲ್ಲ ಮಾಡ್ತಾ ಇದ್ದೀರಿ, ಸಿಂಪಲ್ ಆಗಿ ನಿಮ್ಮ ವಿಶಸ್ ನ ಬರ್ಕೊಳ್ಳಿ. ವೆರಿ ಸಿಂಪಲ್ ಇರ್ಬೇಕು. ನೀವು ಯಾವುದನ್ನು ಸಡನ್ ಆಗಿ ಯಾವುದೋ ಒಂದನ್ನ ಕೇಳಕ್ ಹೋಗ್ಬೇಡಿ. ಇಲ್ಲಿ ನಿಮಗೆ ವರ್ಕ್ ಆಯ್ತಾ, ಈ ಒಂದು ಮ್ಯಾನಿಫೆಸ್ಟೇಷನ್ ಸಿಂಬಲ್ ಹಾಕ್ಬಿಟ್ಟು ನೀವು ವರ್ಕ್ ಮಾಡ್ಕೊಂತ ಇದ್ದೀರಾ, ನಿಮಗೆ ಅರ್ಥ ಆಗುತ್ತೆ. ಎಸ್, ನೀವು ಕನೆಕ್ಟ್ ಆಗ್ತಾ ಇದ್ದೀರಾ ಯೂನಿವರ್ಸ್ಗೆ ನೀವು ಯಾವ ರೀತಿ ಕನೆಕ್ಷನ್ಸ್ ಹೋಗ್ತಾ ಇದ್ದೀರೋ ಆ ರೀತಿ ನಿಮಗೆ ವಿಶಸ್ ಫುಲ್ಫಿಲ್ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಸ್ವಲ್ಪ ನಾವು ಸಿಂಪಲ್ ಆಗಿರುವಂತ ಈ ಸಣ್ಣ ಪುಟ್ಟ ವಿಚಾರಗಳು, ನನಗೆ ಏನೋ ಸಿಗ್ಬೇಕು, ಏನೋ ನಾನು ತಗೊಳ್ಬೇಕು ಅನ್ಕೊಂಡಿದ್ದೆ, ಏನೋ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ ಅನ್ನಂತ ಒಂದು ಸ್ಮಾಲ್ ನಿಮ್ಮ ವಿಶಸ್ ನ ಬರೀರಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಒಂದು ಶೀಟ್ ಅಲ್ಲಿ ನೀವು ತಕ್ಷಣ 2-3 ವಿಶಸ್ ನ ಬರಿಬೇಡಿ. ಒಂದು ಶೀಟ್ ಅಲ್ಲಿ ಒಂದೇ ವಿಶ್ ಬರೀರಿ. ನೆಕ್ಸ್ಟ್ ಇದು ಒಂದು ಶೀಟ್ ಅಲ್ಲಿ ಎಷ್ಟು ವಿಶಸ್ ಬೇಕಾದ್ರೂ ಬರೀಬಹುದು ಅನ್ನೋದು ಮುಂದೆ ಬರೋ ಅಂತ ವಿಡಿಯೋಗಳಲ್ಲಿ ತಗೊಂಡ್ ಬರ್ತೀನಿ. ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇವತ್ತು ನಾನು ತಗೊಂಡ್ ಬಂದಿರೋ ಅಂತದ್ದು ಒಂದು ಶೀಟ್ ಅಲ್ಲಿ ಒಂದೇ ವಿಶ್ ಅನ್ನ ಬರಿಬೇಕು ಅಂತ ನಾನು ತಗೊಂಡ್ ಬಂದಿರೋಂಥದ್ದು. ಅದರಲ್ಲೂ ವೆರಿ ಸಿಂಪಲ್ ಅಂಡ್ ಪಾಸಿಟಿವ್ ಆಗಿರುವಂತ ಸಿಂಪಲ್ ನ ವೆರಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀವು ನಿಮ್ಮ ಆಸೆ, ಆಕಾಂಕ್ಷೆ, ಕನಸುಗಳನ್ನ ಈಡೇರಿಸ್ಕೊಳ್ಳಿ. ನಿಮ್ಮ ಒಂದು ವಿಶ್ ನ ಬರೆದು ಇಲ್ಲಿ ನೀವು ವಿಶ್ ಬರಿಬೇಕಾದ್ರೆ ನಮಗೆ ಬಂದಿದೆ, ಆಗಿದೆ, ಸಿಕ್ಕಿದೆ, ಪಡೆದುಕೊಂಡಿದ್ದೀನಿ, ದಕ್ಕಿದೆ, ಈ ತರ ನೀವು ಬರಿಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ಆರೋಗ್ಯವಾಗಿದ್ದೇನೆ, ಹೆಲ್ತ್ ವಿಶಸ್ ಬರಿಬೇಕು ಅಂದ್ರೆ ನಾನು ಆರೋಗ್ಯವಾಗಿದ್ದೇನೆ, ನನ್ನ ಆರೋಗ್ಯ ಸುಧಾರಿಸಲಿ, ಚೆನ್ನಾಗಾಗ್ಲಿ, ಈ ತರ ಎಲ್ಲ ನೀವು ಬರಿಬೇಡಿ. ನಾನು ಆರೋಗ್ಯವಾಗಿದ್ದೇನೆ, ನನಗೆ ಇದ್ದಂತ ಆರೋಗ್ಯ ಸಮಸ್ಯೆಗಳು ಎಲ್ಲವೂ ಬಗೆಹರಿದಿದೆ, ಅಂದ್ರೆ ಕ್ಲಿಯರ್ ಆಗಿದೆ ಅಂತ ನೀವು ಆಲ್ರೆಡಿ ಪಾಸಿಟಿವ್ ಆಗಿ ಥಾಟ್ಸ್ ಅನ್ನ ಕೊಡ್ತಾ ಹೋಗ್ಬೇಕು. ಯಾವಾಗ ನೀವು ನಿಮ್ಮ ಮೈಂಡಿಗೆ ಪಾಸಿಟಿವ್ ಥಾಟ್ಸ್ ಅನ್ನ ನಿಮ್ಮ ಹೆಲ್ತ್ ಬಗ್ಗೆ ಫೀಡ್ ಮಾಡ್ತಾ ಹೋಗ್ತೀರಿ ಅಲ್ವಾ, ಅಲ್ಲಿ ಅದು ಮೈಂಡ್ ಅಲ್ಲಿ ಅದು ರಿಜಿಸ್ಟರ್ ಆಗಿ 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 ನಿಮಗೆ ಗೊತ್ತಿಲ್ಲದೇನೆ ಸಣ್ಣ ಪುಟ್ಟ ಕಾಯಿಲೆಗಳು ನಮ್ಮನ್ನ ಬಿಟ್ಟು ಯಾವ ರೀತಿ ಹೋಗುತ್ತೋ ಅದು ನಮಗೆ ಗೊತ್ತಿರಲ್ಲ. ಸೊ ಅಷ್ಟು ಒಂದು ನೀವು ಟ್ರಸ್ಟ್ ನಿಮ್ಮ ಥಾಟ್ಸ್ ಬಗ್ಗೆ, ಯೂನಿವರ್ಸ್ ಬಗ್ಗೆ, ನಿಮ್ಮ ಕನೆಕ್ಷನ್ಸ್ ಬಗ್ಗೆ ನೀವು ಏನೇನೆಲ್ಲ ಯೋಚನೆ ಮಾಡ್ತೀರೋ ಆ ವೈಬ್ರೇಷನ್ಸ್, ಫ್ರೀಕ್ವೆನ್ಸೀಸ್ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ನೀವು ಬರೆದ್ರೆ ಖಂಡಿತ ಇಲ್ಲಿ ಸಕ್ಸಸ್ಫುಲ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಓಕೆನಾ, ನಾನು ಆರೋಗ್ಯದ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಅಷ್ಟೇ. ಹಾಗೆ ನಾನು ಸಾಕಷ್ಟು ಇನ್ಫಾರ್ಮೇಶನ್ಸ್ ನಿಮಗೆ ತುಂಬಾ ವಿಡಿಯೋಸ್ ಅಲ್ಲಿ ಕೊಟ್ಟಿರೋದ್ರಿಂದ ಜಾಬ್ ಬಗ್ಗೆ ಮಾಡ್ಕೊಳ್ಬಹುದು, ನಿಮ್ಮ ಮದುವೆ ವಿಚಾರಗಳ ಬಗ್ಗೆ, ನಿಮ್ಮ ಡ್ರೀಮ್ಸ್ ಬಗ್ಗೆ ನೀವು ವಿಶಸ್ ನ ಮಾಡ್ಕೊಳ್ತಾ ಹೋಗಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಶೀಟ್ ಅಲ್ಲಿ ಒಂದೇ ವಿಶ್, ಸಿಂಪಲ್ ಆಗಿರ್ಲಿ, ಹಾಗೆ ಪಾಸಿಟಿವ್ ಆಗಿ ಬರೀರಿ. ಯಾವ ವಿಶ್ ಬೇಕಾದ್ರೂ ತಗೊಳ್ಳಿ. ಮೊದಲು ಸಣ್ಣ ಪುಟ್ಟ ವಿಶಸ್ ನ ಫುಲ್ಫಿಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಾನು ಒಂದು ಶೀಟ್ ಅಲ್ಲಿ ಎಷ್ಟು ವಿಶಸ್ ನಾವು ಫುಲ್ಫಿಲ್ ಮಾಡ್ಕೊಳ್ಬಹುದು, ಹಾಗೆ ಮನಿ ಮ್ಯಾನಿಫೆಸ್ಟೇಷನ್ ಯಾವ ಸಿಂಬಲ್ ನ ಯೂಸ್ ಮಾಡಿ ಮಾಡ್ಕೊಳ್ಬಹುದು ಅಂತ ಹೇಳಿ ಮುಂದೆ ಬರುವಂತ ವಿಡಿಯೋನ ತಗೊಂಡ್ ಬರ್ತಾ ಇದ್ದೀನಿ. ಹಾಗಾದ್ರೆ ನಾ ಕೊಟ್ಟಂತ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದಲ್ಲಿ ಹೈಪ್ ಕೊಡೋದನ್ನ ಮಾತ್ರ ಮರಿಲೇಬೇಡಿ. ಸೊ ಹೋಗ್ಬರ್ಲಾ, ನಮಸ್ಕಾರ.